ಇರ್ತದಪ್ಪ ಅನ್ನುವಂಥದ್ದು ಆ ಭಯಕ್ಕೆ ಫುಲ್ ಸ್ಟಾಪ್ ಇಡಿಸಿದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಅದಕ್ಕೆ ಅವರು ಅಭಿನಂದನಾರ್ಹರು. ಅದರಲ್ಲಿ ಎರಡು ಮಾತಿಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆಯದಂತ ಹೇಳ್ಬೇಕಾಗ್ತದೆ. ಅದೇ ಕಾಲಕ್ಕೆ ತಪ್ಪಾಗಿದೆ ಅಂತ ಹೇಳ್ಬೇಕಾಗ್ಯದ. ಅದ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ವಿಷಯಕ್ಕೆ ಬಂದಾಗ ಬಾಲಚಂದ್ರ ಜಾರಕಿಹೊಳಿ ಅವ್ರ ಮೇಲೆ ಒಂದಿಷ್ಟು ಆರೋಪಗಳು ಬಂದೇ ಬರ್ತವೆ. ಆ ಮಾತು ಬೇರೆ. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ರಿಸಲ್ಟ್ ಇದ್ದೇ ಇರ್ತದೆ, ಜೊತೆಗೆ ಒಳ್ಳೆಯ ಹೆಸರು ಇತಿಹಾಸದಲ್ಲಿ ಉಳ್ಕೊಂಡು ಹೋಗ್ತದೆ. ಇದನ್ನು ನಾವು ಗಮನದಲ್ಲಿ ಹೋಗ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ನೋಡ್ರಿ, ಯಾವುದೋ ಒಂದು ಸದುದ್ದೇಶದಿಂದ ಈ ಇಲ್ಲಿಯ ಹಿಂದುಳಿದ, ಅದರಲ್ಲೂ ಒಂದು ಹಿಂದುಳಿದ ಸಮುದಾಯದ್ದು ಸಲುವಾಗಿ ಅವ್ರ ಉದ್ಯೋಗ ಸಲುವಾಗಿ ನಮ್ಮ ಗೋಕಾಕ್ ಫಾಲ್ಸದಲ್ಲಿರುವಂಥ ಕಾರ್ಖಾನೆಯನ್ನು ಆರಂಭ ಮಾಡಿದ್ರು ಬ್ರಿಟಿಷರು. ಒಂದು ಕಾಲಕ್ಕೆ 1758 85 ಸ್ಟಾರ್ಟ್ ಆಗ್ತದೆ. ಅದು ಇತಿಹಾಸ ಇಲ್ಲ ಏನೂ ಇರಲಿ. ಅದು ಸ್ಟಾರ್ಟ್ ಆಗಿದ್ದು ಇಲ್ಲಿಯ ಗುಡ್ಡಗಾಡುಗಳು ಇರ್ತವಂಥ ಲೂಟಿಕೋರರ ಅಥವಾ ಬಡ ಅಥವಾ ಬೇಡರ ಇನ್ನೊಂದು ಜಾತಿಗಳ ಜನ ಗುಡ್ಡಗಾಡದಲ್ಲಿ ಇರೋರಿಗೆ ಉದ್ಯೋಗ ಕೊಡೋ ಸಲುವಾಗಿ, ಅಪರಾಧಿಗಳಿಗೆ ಉದ್ಯೋಗ ಕೊಡೋ ಸಲುವಾಗಿ ಶುರುವಾಯಿತು. ಒಳ್ಳೆಯ ಹೆಸರು ಮಾಡಿತು. ಇವತ್ತು ಯಾವುದ್ಯಾವುದೋ ಕಾರಣಕ್ಕಾಗಿ ಇವತ್ತದು ಎಲ್ಲಿ ಬಂದು ನಿಂತದ್ದು ನಮ್ಮ ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಅಂದ್ರೆ ಒಳ್ಳೆಯ ಕೆಲಸ ಆದಾಗ ಒಳ್ಳೆಯದನ್ನು ಹೇಳೋದು ನಮ್ಮ ಪತ್ರಕರ್ತರ ಧರ್ಮ. ಆ ಕೆಲಸ ಅಷ್ಟೇ ಮಾಡ್ತಾ ಇರ್ತೀವಿ. ಇಲ್ಲಿ ನಮಗೆಲ್ಲರೂ ಇಮ್ಮೆಟೀರಿಯಲ್ ಒಳ್ಳೆಯ ಕೆಲಸ. ಆ ದಿಶೆಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಇವತ್ತು ಈ ಕೆಲಸ ಅವ್ರ ಕಡೆಯಿಂದ ಮಾಡಿಸಿದ್ದು ಸಂತೋಷ ಪಡೋ ವಿಷಯ. ಅದೇ ಕಾಲಕ್ಕೆ ನಾವು ಮತ್ತೊಂದು ಹೇಳಲೇಬೇಕಾದ್ರೆ ಹೇಳಿದ್ವಿ ಈಗಾಗಲೇ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ